ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿಹಿ ಕುಕ್ಕಿಂಗ್ ಚಾನಲ್. ನಾನಿವತ್ತು ಪಾಲಕ್ ಚಪಾತಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಪಾಲಕ್ ಚಪಾತಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ. ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಯಾರ್ಯಾರಿಗೆ ಐರನ್ ಡೆಫಿಷಿಯನ್ಸಿ ಇರುತ್ತೋ ಅವರು ಈ ಸೊಪ್ಪನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಯೂಸ್ ಮಾಡೋದ್ರಿಂದ ಸೊ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ನ ನಾರ್ಮಲಾಗಿ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಸೊಪ್ಪು ಇಷ್ಟಪಡಲ್ಲ ಅವ್ರಿಗೂ ತುಂಬಾ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ನಾನಿಲ್ಲಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಮತ್ತು ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಸೊಪ್ಪು ಬೇಯಬೇಕು. ಯಾರೆಲ್ಲ ಇನ್ನು ಸಿಹಿ ಕುಕ್ಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮಗೆ ಒಳ್ಳೊಳ್ಳೆ ರೆಸಿಪಿಗಳಿಗೆ ನೋಟಿಫಿಕೇಷನ್ ಬರುತ್ತೆ, ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ ಪರ್ಫೆಕ್ಟಾಗಿ ಸೊಪ್ಪು ಬೆಂದಿದೆ. ಸೊ ಈ ಥರ ಬೆಂದಮೇಲೆ ಈಗ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಆರ್ಲಿಕ್ಕೆ ಇಡೋಣ. ಟೈಮ್ ಇದ್ದರೆ ಇದರಲ್ಲೇ ಬಿಡ್ಬೋದು, ಬಟ್ ಇದರಲ್ಲಿ ಆರಲಿಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ಇದನ್ನೆಲ್ಲ ತೊಗೊಂಬಿಟ್ಟು ಸೊಪ್ಪನ್ನು ಸಪ್ರೇಟಾಗಿ ಒಂದು ಬೌಲಿಗೆ ಹಾಕ್ಕೊಂಡು ನಾನು ಆರಲಿಕ್ಕೆ ಬಿಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಸಾಫ್ಟಾಗಿ ಅದನ್ನು ಮಿಕ್ಸಿ ಮಾಡ್ಕೊಬೇಕು, ಪೇಸ್ಟ್ ಮಾಡಬೇಕು. ಇವಾಗ ಇದು ಚಪಾತಿ ಹಿಟ್ಟು ತೊಗೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ ರುಬ್ಬಿರೋ ಅಂಥ ರುಬ್ಕೊಂಡಿರೋ ಪಾಲಕದ ಇದನ್ನು ಮಿಕ್ಸ್ ಮಾಡೋಣ. ಸೊ ಇದು ನೀಟಾಗಿ ಚಪಾತಿ ಅದಕ್ಕೆ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಬೇಕಾದರೆ ಕ್ಯಾರೆಟ್ ತುರಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಬೋದು. ಸೊ ನಾನು ಇವತ್ತೇನು ಮಾಡ್ತಾಯಿಲ್ಲ, ಬರೀ ಪಾಲಕದ ಮಾತ್ರ ಮಾಡ್ತಾಯಿದ್ದೀನಿ. ಅದು ಆಪ್ಷನಲ್ಲ, ನಿಮಗೆ ಅದು ಇಷ್ಟ ಆಗುತ್ತೆ ಅಂದರೆ ಆಗೂ ಮಾಡ್ಬೋದು. ಸೊ ಇದಕ್ಕೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊತಾ ಬರ್ರಿ. ಇದು ಸೊಪ್ಪು ಬೇಯಿಸ್ಕೊಳಕ್ಕೆ ನೀರಿತ್ತಲ್ಲ, ಅದೇ ನೀರನ್ನ ನಾನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಸೊಪ್ಪು ಬೆಂದಿರುತ್ತೆ, ಅದರಲ್ಲಿ ವಿಟಮಿನ್ಸ್ ಎಲ್ಲ ಇರುತ್ತೆ. ಸೊ ಅದೇ ನೀರನ್ನ ಯೂಸ್ ಮಾಡಿ ನೀವು. ಇದು ಆಶೀರ್ವಾದ್ ಚಪಾತಿ ಹಿಟ್ಟು ತುಂಬಾ ನೀರು ವಾಟರ್ ಅಬ್ಸರ್ವ್ ಮಾಡುತ್ತೆ. ಸೊ ಹಂಗಾಗ್ಬಿಟ್ಟು ನೀರು ಅಡಿಷ್ನಲ್ ಆಗಿ ಬೇಕಾಗುತ್ತೆ. ಲಾಸ್ಟಲ್ಲಿ ಒಂದು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಅದನ್ನ ಸೆಟ್ ಮಾಡ್ಕೊಳ್ಳಿ. ಸೊ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಇದೊಂದು 10 ಮಿನಿಟ್ಸ್ ಸೆಟ್ ಆಗಲಿಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎರಡು ಕಡೆನೂ ಲೈಟಾಗಿ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೋಡಿ, ನಿಮಗೆ ಯಾವ ಸೈಜ್ ಬೇಕಾದ್ರೂ ಅದು ಚಪಾತಿ ಮಾಡ್ಕೊಬೋದು. ನಮ್ಮ ಮನೇಲಿ ಮೀಡಿಯಮ್ ಸೈಜಿಗೆ ಮಾಡಿರೋದು. ಸೊ ಈ ಥರ ಹಿಂಗೆ ಎರಡೂ ಕಡೆನೂ ಚೆನ್ನಾಗಿ ಚಪಾತಿನ ಬೇಯಿಸ್ಕೊಬೇಕು. ಸಾಫ್ಟಾಗಿರುತ್ತೆ. ಲಂಚ್ ಬಾಕ್ಸಿಗೂ ಹಾಗೇನೆ, ಮಧ್ಯಾಹ್ನ ಲಂಚಲ್ಲೂ ಸೇಮ್ ಇವಾಗ ಎಷ್ಟು ಸಾಫ್ಟ್ನೆಸ್ ಇರುತ್ತೆ ಅದೇ ಸೇಮ್ ಸಾಫ್ಟ್ನೆಸ್ ಇರುತ್ತೆ. ಇವಾಗ ಚಪಾತಿ ನಾನು ಇಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಚಪಾತಿ ನೋಡಿ ಎಷ್ಟು ಸಾಫ್ಟಾಗಿದೆ. ಸೇಮ್ ಇದೇ ಥರ ಲಂಚ್ ಬಾಕ್ಸಲ್ಲೂ ಹೀಗೆ ಇರುತ್ತೆ. ಇಷ್ಟು ಸಾಫ್ಟಾಗಿ ಚಪಾತಿ ಬಂದಿದೆ. ಇವಾಗ ಪಾಲಕ್ ಚಪಾತಿ ತೆಂಗಿನಕಾಯಿ ಚಟ್ನಿ ಜೊತೆಗೆ ರೆಡಿ ಇದೆ. ನಿಮಗೆ ಇಷ್ಟ ಆಗಿರೋ ಚಟ್ನಿ ನೀವು ಮಾಡ್ಕೊಬೋದು, ನಿಮಗೆ ಇಷ್ಟ ಆಗಿರೋ ಪಲ್ಯ ಜೊತೆಗೆ ಚಪಾತಿನ ತಿನ್ಬೋದು. ಇವಾಗ ನೋಡಿ ಪರ್ಫೆಕ್ಟ್ ಆಗಿರೋ ಪಾಲಕ್ ಚಪಾತಿ ಟಿಫನ್ ಬ್ರೇಕ್ಫಾಸ್ಟ್ ರೆಡಿ ಇದೆ. ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.